ಯುದ್ಧದ 16ನೆಯ ದಿನ. ಕುರುಕ್ಷೇತ್ರ ಯುದ್ಧದ 16ನೆಯ ದಿನ ಬೆಳಗಾಯಿತು. ಸೈನ್ಯಾಧಿಪತಿಯಾಗಿ ರಾಧೇಯನು ಪೂರ್ವದಲ್ಲಿ ಆಗತಾನೇ ಉದಯಿಸಿದ ಭಾನುವಿನಂತೆ ಕಂಗೊಳಿಸುತ್ತಿದ್ದನು. ಸೇನೆಯನ್ನು ಮಕರವ್ಯೂಹದಲ್ಲಿ ನಿಲ್ಲಿಸಿದನು. ಮಕರ ಎಂದರೆ ಮೊಸಳೆ. ಮಕರವ್ಯೂಹದಲ್ಲಿ ಅಂದರೆ ಮೊಸಳೆಯು ಭೂಮಿಯ ಮೇಲೆ ಹೇಗೆ ನಿಲ್ಲುತ್ತದೆಯೋ ಹಾಗೆ ಸೈನಿಕರನ್ನೆಲ್ಲ ನಿಲ್ಲಿಸಿ ಅದು ಹೇಗೆ ಯುದ್ಧ ಅಥವಾ ನಡೆದಾಡುತ್ತೋ ಹಾಗೆ ಸೈನಿಕರೆಲ್ಲರೂ ಮುಂದೆ ಬರುತ್ತಿದ್ದರು. ಶಕುನಿ ಮತ್ತು ಅವನ ಮಗ ಉಲುಕ ಅದರ 2 ಕಣ್ಣುಗಳು, ತಲೆಯೇ ಅಶ್ವತ್ಥಾಮ, ಧಾರ್ತರಾಷ್ಟ್ರರು ಅದರ ಕತ್ತು, ಉರಗಪತಾಕನಾದ ದುರ್ಯೋಧನನೇ ಅದರ ಮಧ್ಯಭಾಗ, ಎಡಮುಂಗಾಲಿನಲ್ಲಿ ಕೃತವರ್ಮ ಮತ್ತು ಅವನ ಸೈನ್ಯ, ಬಲಮುಂಗಾಲಿನಲ್ಲಿ ಕೃಪ ಮತ್ತು ಅವನ ಸೈನ್ಯ, ಎಡಹಿಂಗಾಲಿನಲ್ಲಿ ಶಲ್ಯ, ಬಲಹಿಂಗಾಲಿನಲ್ಲಿ ರಾಧೇಯನ ಮಗ ಸುಷೇಣ, ಪಾಲದಲ್ಲಿ ದುರ್ಯೋಧನನ ಕೆಲವು ತಮ್ಮಂದಿರು, ಮಕರದ ಬಾಯಿಯಲ್ಲಿ ಸೇನಾಧಿಪತಿ ರಾಧೇಯ. ಹೀಗೆ ವೀರರು ಸ್ಥಾಪಿತರಾದರು. ಈ ಸೇನೆಯನ್ನು ಕಂಡ ಯುಧಿಷ್ಠಿರನು, ಅರ್ಜುನ, ರಾಧೇಯನ ಮುಂದಾಳ್ತನದಲ್ಲಿ ಎದುರಾಗಿರುವ ಕೌರವ ಸೇನೆಯನ್ನು ನೋಡು. 16 ದಿನಗಳ ಹಿಂದೆ ಭೀಷ್ಮನ ನೇತೃತ್ವದಲ್ಲಿ ಇದೇ ಸೈನ್ಯ ಹೇಗಿದ್ದಿತು. ಈಗಿನ ಈ ಮಕರವ್ಯೂಹ ಹೇಗೆ ಬಡಕಲಾಗಿದೆ. ಇವರದ್ದು ಇದು ಎಂತಹ ದುರದೃಷ್ಟ. ಆಕಾಶದಲ್ಲಿನ ಉಲ್ಕೆಗಳಂತೆ ಸಂಚರಿಸುತ್ತಿದ್ದ ಆಗಿನ ವೀರರೆಲ್ಲಿ, ಈಗಿನ ಈ ಸೈನ್ಯವೆಲ್ಲಿ. ನಕ್ಷತ್ರಗಳ ನಡುವೆ ಚಂದ್ರನಂತೆ ಇರುವ ರಾಧೇಯನಿಗೆ ನಾವು ಅಂಜಬೇಕಾಗಿರುವುದು. ಈ ಒಬ್ಬನನ್ನು ನೀನು ಕೊಂದು ಬಿಟ್ಟರೆ ಜಯ ನಮ್ಮದೇ ಎಂದನು. ಈ ಮಾತಿನ ಸತ್ಯತೆಯನ್ನು ಕಂಡುಕೊಂಡ ಅರ್ಜುನನು ತನ್ನ ಸೈನ್ಯದ ಕಡೆಗೆ ತಿರುಗಿದನು. ಅದು ಭೀಷ್ಮ, ದ್ರೋಣ, ಅಶ್ವತ್ಥಾಮರ ಕೈಗೆ ಸಿಕ್ಕಿ ದುರ್ಬಲವಾಗಿರುವಂತಹದ್ದೇ. ಅದನ್ನು ಅರ್ಧಚಂದ್ರ ವ್ಯೂಹದಲ್ಲಿ ನಿಲ್ಲಿಸಿದ. ವ್ಯೂಹದ ಎಡಬದಿಯಲ್ಲಿ ಭೀಮನು, ಬಲತುದಿಯಲ್ಲಿ ದೃಷ್ಟದ್ಯುಮ್ನನು, ಮಧ್ಯದಲ್ಲಿ ಅರ್ಜುನನು, ಅವನ ಹಿಂದೆ ಯುಧಿಷ್ಠಿರ, ನಕುಲ, ಸಹದೇವರು ನಿಂತರು. ಅರ್ಜುನನ ರಥಚಕ್ರಗಳ ರಕ್ಷಣೆಯನ್ನು ಎಂದಿನಂತೆ ಯುಧಾಮನ್ಯು, ಉತ್ತಮೌಜಸ್ಸರು ವಹಿಸಿಕೊಂಡರು. ಉಳಿದವರೆಲ್ಲ ಚಂದ್ರನ ಇತರ ಭಾಗಗಳಲ್ಲಿ ನಿಂತರು. ಕಹಳೆ ಭೇರಿಗಳು ಮೊಳಗಿದವು. 2 ಸೈನ್ಯಗಳು ಒಂದರ ಮೇಲೊಂದು ಬಿದ್ದವು. ದೃಶ್ಯವು ಹೆಚ್ಚು ಕಡಿಮೆ ಮೊದಲನೆಯ ದಿನದಂತೆ ಇದ್ದಿತು. ದ್ರೋಣರ ಬೇಕಾಬಿಟ್ಟಿತನ ಇರಲಿಲ್ಲ. ಎಲ್ಲರಿಗೂ ಭೀಷ್ಮರ ನಾಯಕತ್ವದ ನೆನಪಾಯಿತು. ಮುಂಚೂಣಿಯಲ್ಲಿ ವೀರನಾದ ರಾಧೇಯನನ್ನು ಕಂಡು ಕೌರವರಿಗೆ ಭೀಷ್ಮ ದ್ರೋಣರ ನಷ್ಟವನ್ನು ಮರೆಯುವುದು ಸಾಧ್ಯವಾಯಿತು. ಮೊದಲೇ ಭೀಮನು ಅಹಂಕಾರಿಯಾದ ಕ್ಷೇಮದ್ರತಿ ಎಂಬ ರಾಜನನ್ನು ಕೊಂದ. ರಾಧೇಯನು ಪಾಂಡವ ಸೈನ್ಯದೊಳಕ್ಕೆ ನುಗ್ಗಿ ಕೊಲ್ಲಲಾರಂಭಿಸಲು ನಕುಲ ಅವನನ್ನೆದುರಿಸಿದ. ಭೀಮ, ಅಶ್ವತ್ಥಾಮರು ದ್ವಂದ್ವ ಯುದ್ಧದಲ್ಲಿ ನಿಂತರು. ಸಾತ್ಯಕಿ, ಕೇಕೆಯರ ಸೋದರರಾದ ವಿಂದಾನುವಿಂದರನ್ನು ಎದುರಿಸಿ ಭೀಕರ ಹೋರಾಟದ ನಂತರ ಕೊಂದ. ದುರ್ಯೋಧನನು ಯುಧಿಷ್ಠಿರನನ್ನು ಎದುರಿಸಿದ. ಸಂಶಪ್ತಕರ ಅಳಿದುಳಿದ ಸೈನ್ಯವು ಅರ್ಜುನನನ್ನು ಎದುರಿಸಿದವು. ಕೃಪನು ದೃಷ್ಟದ್ಯುಮ್ನನನ್ನು, ಶಿಖಂಡಿಯು ಕೃತವರ್ಮನನ್ನು, ಶ್ರುತಕೀರ್ತಿಯು ಶಲ್ಯನನ್ನು, ಸಹದೇವನು ದುಶ್ಯಾಸನನನ್ನು ಎದುರಿಸಿದರು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು.